Okay, students, now we have question number 4A from model question paper in the model. Which is the most preferred protocol for IoT devices? Say, for example, fire detectors. It should support remote monitoring and used in devices which are economical and requires less power and memory. Explain its working principle. This is question. So, ನಿಮಗೆ first you have to ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಯಾವ ಪ್ರೋಟೋಕಾಲ್ ರಿಮೋಟ್ ಮಾನಿಟರಿಂಗ್ಗೆ ಸೂಟೇಬಲ್ ಇದೆ. ಸೊ ಇಟ್ ಶುಡ್ ಬಿ ಎಕಾನಮಿಕಲ್ ಆಗಿರಬೇಕು, ಆಮೇಲೆ ಲೆಸ್ ಪವರ್ ಕನ್ಸ್ಯೂಮ್ ಮಾಡಬೇಕು, ಮೆಮೊರಿ ಕೂಡ ಲೆಸ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಪ್ರೋಟೋಕಾಲ್ ಯಾವುದು ಅನ್ನೋದು ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ. ಅದು ಐಡೆಂಟಿಫೈ ಮಾಡಿದ್ಮೇಲೆ ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಫಸ್ಟ್ ಆನ್ಸರ್ ಬಂದು MQTT protocol ಅಂತ. So the answer is MQTT protocol. MQTT protocol, it stands for message queuing telemetry transport protocol. So ಇದನ್ನ ನಾವು ಫೈರ್ ಡಿಟೆಕ್ಷನ್ ಮಾಡೋದಕ್ಕೆ ರಿಮೋಟ್ ಫೈರ್ ಡಿಟೆಕ್ಷನ್ ಫ್ರಮ್ ರಿಮೋಟ್ ಮಾನಿಟರಿಂಗ್ ಮಾಡೋದಕ್ಕೆ ನಾವು ಈ MQTT ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ಬೋದು. ಫಸ್ಟ್ ನಾವು ಈ MQTT ಪ್ರೋಟೋಕಾಲ್ದು ಹಿಸ್ಟ್ರಿಯನ್ನ ನೋಡೋಣ. ಹಿಸ್ಟ್ರಿ ಅಂತಂದ್ರೆ ಅದು ಹೇಗೆ ಡೆವಲಪ್ ಆಯಿತು, ಹೇಗೆ ಡೆವಲಪ್ ಆಯಿತು ಅನ್ನೋದನ್ನ ನೋಡೋಣ. ಸೊ ಈ MQTT ಅನ್ನೋ ಪ್ರೋಟೋಕಾಲ್ ಅನ್ನ ಫಸ್ಟ್ ಇದನ್ನ ಇನ್ವೆಂಟ್ ಮಾಡಿದ್ದು 1999 ಅಲ್ಲಿ IBM ಕಂಪನಿ. ಸೊ ಅವರು ಇದನ್ನ ಇನ್ವೆಂಟ್ ಮಾಡಿದ್ದು ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರಿಗೋಸ್ಕರ, ಪರ್ಟಿಕ್ಯುಲರ್ಲಿ ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರಿ. ಈ ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರಿ ಜನರಲಿ ಅವು ರಿಮೋಟ್ ಪ್ಲೇಸಸ್ ಅಲ್ಲೇ ಇರುತ್ತೆ. ಸೊ ಅವ್ರಿಗೆ ಆವಾಗ ರಿಕ್ವೈರ್ಮೆಂಟ್ ಏನಿತ್ತು, ಇಂಜಿನಿಯರ್ಸ್ ದೇ ವಾಂಟ್ ಟು ಮಾನಿಟರ್ ದಿ ಆಯಿಲ್ ಪೈಪ್ಲೈನ್ಸ್ ಅನ್ನ ಥ್ರೂ ಸ್ಯಾಟಲೈಟ್ ಇಂದ ಮಾನಿಟರ್ ಮಾಡಬೇಕಾಗಿರೋ ಅವ್ರದ್ದು ರಿಕ್ವೈರ್ಮೆಂಟ್ ಇತ್ತು. ಮತ್ತೆ ಆ ಪ್ರೋಟೋಕಾಲ್ ಕೂಡ ಮಿನಿಮಮ್ ಬ್ಯಾಂಡ್ ವಿಡ್ತ್ ಕನ್ಸ್ಯೂಮ್ ಮಾಡಬೇಕು, ಮತ್ತೆ ಮಿನಿಮಮ್ ಬ್ಯಾಟರಿ ಲಾಸ್ ಆಗಬೇಕು. ಆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಈ MQTT ಪ್ರೋಟೋಕಾಲ್ ಅನ್ನ ಡಿಸೈನ್ ಮಾಡಿದ್ರು. ಸೊ ಆಮೇಲೆ ಫಸ್ಟ್ ಇನಿಷಿಯಲಿ IBM ಅವ್ರು ಮಾತ್ರ ಈ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತಾ ಇದ್ರು ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರಿಗೋಸ್ಕರ. ಆಮೇಲೆ 2010 ಅಲ್ಲಿ ಇದನ್ನ ಪಬ್ಲಿಕ್ ಅಲ್ಲಿ ರಿಲೀಸ್ ಮಾಡಿದ್ರು. ಅದರ ವರ್ಷನ್ ಬಂದು MQTT 3.1 ಅಂತ. ಸೊ ಇಟ್ ಈಸ್ ಫ್ರೀ ಅಂಡ್ ಓಪನ್ ಪ್ರೋಟೋಕಾಲ್ ಫಾರ್ ಎನಿವನ್ ಟು ಇಂಪ್ಲಿಮೆಂಟ್. ಯಾರು ಬೇಕಾದ್ರೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದಾಗಿತ್ತು. ಆಮೇಲೆ ನಾವು ಇವಾಗ ಹೊಸ ವರ್ಷನ್ ಬಂದು MQTT ವರ್ಷನ್ 5 ಅಂತ ಹೊಸ ವರ್ಷನ್. ಸೊ ದಿಸ್ ಈಸ್ ಹಿಸ್ಟ್ರಿ. ಸೊ ಹಿಸ್ಟ್ರಿ ನೋಡಿದ್ರೇನೆ ಗೊತ್ತಾಗುತ್ತೆ ನಮ್ಗೆ ಈ MQTT ಪ್ರೋಟೋಕಾಲ್ ಕಮ್ಮಿ ಬ್ಯಾಂಡ್ ವಿಡ್ತ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ, ಲೆಸ್ ಬ್ಯಾಟ್ರಿ ಪವರ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. ಆಮೇಲೆ ಇಟ್ ಹೆಲ್ಪ್ಸ್ ಇನ್ ರಿಮೋಟ್ ಮಾನಿಟರಿಂಗ್ ಅಂತಾನು ಆ ರಿಕ್ವೈರ್ಮೆಂಟ್ ಅನ್ನ ಇದು ಫುಲ್ಫಿಲ್ ಮಾಡುತ್ತೆ. ಸೊ ನಮ್ಮ ಕ್ವಶನ್ ಅಲ್ಲೂ ಕೂಡ ಅದೇ ರಿಕ್ವೈರ್ಮೆಂಟ್ ಇರೋದು. ಸೊ ಇಟ್ ಈಸ್ ಬೆಸ್ಟ್ ಸೂಟೇಬಲ್ ಪ್ರೋಟೋಕಾಲ್ ಅಂತ ನೀವು ಅದನ್ನ ಈ ಪಾಯಿಂಟ್ ಅನ್ನ ಬರೆದ್ಬಿಟ್ಟು ಅದನ್ನ ನೀವು ಡಿಫೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದ್ರದ್ದು ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ಇಟ್ಸ್ ವರ್ಕಿಂಗ್ ಪ್ರಿನ್ಸಿಪಲ್. ಅದರ ವರ್ಕಿಂಗ್ ಪ್ರಿನ್ಸಿಪಲ್ ಏನೇನಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಬಂದು ನೀವು ಫಸ್ಟ್ ಅದರಲ್ಲಿ ಕಾಂಪೋನೆಂಟ್ಸ್ ಯಾವ್ದ್ಯಾವ್ದು ಇರುತ್ತೆ, MQTT ಪ್ರೋಟೋಕಾಲ್ದು ಆರ್ಕಿಟೆಕ್ಚರ್, ಈ ಬ್ಲಾಕ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ. ಸೊ ಇಟ್ ಈಸ್ ಸಿಂಪಲ್. ಇಲ್ಲಿ ಒಂದು ಬ್ರೋಕರ್ ಅಂತ ಇರುತ್ತೆ MQTT ಪ್ರೋಟೋಕಾಲ್ ಅಲ್ಲಿ, ಬ್ರೋಕರು ಮತ್ತೆ ಕ್ಲೈಂಟ್ಸ್. ಈ ಕ್ಲೈಂಟ್ಸು ದೇ ಕ್ಯಾನ್ ಆಕ್ಟ್ ಆಸ್ ಎ ಪಬ್ಲಿಷರ್ ಆಸ್ ವೆಲ್ ಆಸ್ ದೇ ಕ್ಯಾನ್ ಆಕ್ಟ್ ಆಸ್ ಎ ಸಬ್ಸ್ಕ್ರೈಬರ್. ಅದು ಈ ಕ್ಲೈಂಟ್ ಪಬ್ಲಿಷರ್ ಯಾವಾಗ ಆಗುತ್ತೆ ಅಂದ್ರೆ ಅದರಲ್ಲಿ ಯಾವುದೋ ಒಂದು ಸೆನ್ಸ್ಡ್ ಡೇಟಾ ಇರುತ್ತೆ. ಆ ಡೇಟಾನ ಬ್ರೋಕರ್ಗೆ ಕಳಿಸಿದಾಗ, ಪಬ್ಲಿಷ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಅ ಪಬ್ಲಿಷರ್. ಬಟ್ ಯಾವುದೋ ಒಂದು ಡೇಟಾ ಇನ್ನೊಬ್ರು ಯಾರೋ ಪಬ್ಲಿಷ್ ಮಾಡಿರೋ ಡೇಟಾನ ಇದು ಅದಕ್ಕೆ ಬೇಕಾಗಿತ್ತು ಅಂತಂದ್ರೆ ಅದು ಆ ಡೇಟಾಗೆ ಇದು ಸಬ್ಸ್ಕ್ರೈಬ್ ಆಗುತ್ತೆ. ಆವಾಗ ಇಟ್ ವಿಲ್ ಬಿಕಮ್ ಅ ಸಬ್ಸ್ಕ್ರೈಬರ್. ಸೊ ದ ಕ್ಲೈಂಟ್ಸ್ ಕ್ಯಾನ್ ಬಿಕಮ್ ಅ ಪಬ್ಲಿಷರ್ ಆಸ್ ವೆಲ್ ಆಸ್ ಸಬ್ಸ್ಕ್ರೈಬರ್. ಸೊ ಅದು ಮೆಸೇಜ್ ಅನ್ನ ಬ್ರೋಕರ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಇಟ್ ವಿಲ್ ಆಕ್ಟ್ ಆಸ್ ಎ ಪಬ್ಲಿಷರ್. ಮೆಸೇಜ್ ಯಾವುದೋ ಒಂದು ಬೇರೆಯವರು ಪಬ್ಲಿಷ್ ಮಾಡಿರೋಂಥ ಮೆಸೇಜ್ ಇದು ತಗೊಂಡ್ರೆ ಅವಾಗ ಇಟ್ ಬಿಕಮ್ಸ್ ಸಬ್ಸ್ಕ್ರೈಬರ್. ಸೊ ಈ ತರ ಇದ್ರದ್ದು ಆರ್ಕಿಟೆಕ್ಚರ್ ಅನ್ನ ಈ ಫಿಗರ್ ಅನ್ನ ಡ್ರಾ ಮಾಡಿ ಸಿಂಪಲ್ ಆಗಿ ಬ್ಲಾಕ್ ಡಯಾಗ್ರಾಮ್ ತರ, ದೆನ್ ಯು ಎಕ್ಸ್ಪ್ಲೈನ್ ವಾಟ್ ಈಸ್ ದ ರೋಲ್. ಆಮೇಲೆ ಈ MQTT ಪ್ರೋಟೋಕಾಲ್ ಅಲ್ಲಿ ಯಾವುದೇ ಒಂದು ಕ್ಲೈಂಟು ಇನ್ನೊಂದು ಕ್ಲೈಂಟ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಪಬ್ಲಿಷರ್ ಮತ್ತೆ ಈ ಸಬ್ಸ್ಕ್ರೈಬರ್
ಮೆಸೇಜು ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಆಗೋದಿಲ್ಲ. ಸೊ ಈ ಪಬ್ಲಿಷರ್ದು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಅಲ್ಲಿಗೆ ಮೆಸೇಜ್ ಸೆಂಡ್ ಮಾಡಬೇಕು ಅಂದ್ರೆ ಇದ್ರದ್ದು IP ಅಡ್ರೆಸ್ ಗೊತ್ತಿರಬೇಕಾಗುತ್ತೆ. ಬಟ್ ಇಲ್ಲಿ MQTT ನಲ್ಲಿ ಆ ರಿಕ್ವೈರ್ಮೆಂಟ್ ಬರೋದಿಲ್ಲ. ಯಾಕಂದ್ರೆ ಇನ್ ಬಿಟ್ವೀನು ಬ್ರೋಕರ್ ಈಸ್ ಡೂಯಿಂಗ್ ಆಲ್ ದಟ್. ಸೊ ಫಾರ್ ಎಕ್ಸಾಂಪಲ್ ಈ ಪಬ್ಲಿಷರ್ ಹ್ಯಾಸ್ ಯಾವುದೋ ಒಂದು ಡೇಟಾ ಸೆನ್ಸಿಟಿವ್ ಡೇಟಾ ಹ್ಯೂಮಿಡಿಟಿ ಇದೆ ಅಂತ ಇಟ್ಕೊಳ್ಳಿ. ಹ್ಯೂಮಿಡಿಟಿ ಮೆಸೇಜ್ ಇಟ್ ವಾಂಟ್ಸ್ ಟು ಪಬ್ಲಿಷ್ in the broker. So it will send that message to the broker. So broker ಏನ್ ಮಾಡುತ್ತೆ ಅವಾಗ ಆ ಹ್ಯೂಮಿಡಿಟಿ ಡೇಟಾನ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ರೆ ಆ ಡೇಟಾಗೋಸ್ಕರ ಅಥವಾ ಅದನ್ನ ಟಾಪಿಕ್ ಅಂತ ಕರೀತಾರೆ MQTT ನಲ್ಲಿ. ಆ ಟಾಪಿಕ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರವ್ರಿಗೆ ಈ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡೋ ಕೆಲಸ ಈ ಬ್ರೋಕರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲೈಂಟು ಡ್ಯೂ ಟು ನೆಟ್ವರ್ಕ್ ಪ್ರಾಬ್ಲಮ್ ಆಫ್ಲೈನ್ ಹೋಗಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಈ ಬ್ರೋಕರ್ ಏನ್ ಮಾಡುತ್ತೆ ಅದನ್ನ ಬಫರ್, ಆ ಮೆಸೇಜ್ ಅನ್ನ ಬಫರ್ ಅಲ್ಲಿ ಇಟ್ಕೊಂಡು ಯಾವಾಗ ಈ ಕ್ಲೈಂಟ್ ಆನ್ಲೈನ್ ಬರುತ್ತೆ ಕನೆಕ್ಟಿವಿಟಿ ಮತ್ತೆ ರೀಕನೆಕ್ಟ್ ಆದಾಗ ಆ ಮೆಸೇಜ್ ಅನ್ನ ಅದಕ್ಕೆ ಫಾರ್ವರ್ಡ್ ಮಾಡುತ್ತೆ. ಸೊ ಈ ತರ ಇದು ಓವರ್ ಆಲ್ ಇವೆಲ್ಲ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಯಾವ ತರ ಈ ಡೇಟಾ ಎಕ್ಸ್ಚೇಂಜ್ ಆಗುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ MQTT ಕ್ಲೈಂಟ್ ಫಸ್ಟ್ ಇದು ಏನ್ ಮಾಡುತ್ತೆ, ಇದು ಇನಿಷಿಯೇಟ್ ಮಾಡುತ್ತೆ ಕನೆಕ್ಟ್ ಅನ್ನೋ ಕಮಾಂಡ್ ಮೆಸೇಜ್ ಅನ್ನ ಬ್ರೋಕರ್ಗೆ ಕಳಿಸುತ್ತೆ. ಬ್ರೋಕರ್ ಅವಾಗ ಈ ಕನೆಕ್ಟ್ಗೆ ರೆಸ್ಪಾಂಡ್ ಮಾಡಿಬಿಟ್ಟು ಕನೆಕ್ಟ್ ಅಕ್ನಾಲೇಜ್ಮೆಂಟ್ ಅನ್ನೋದು ಕಳಿಸುತ್ತೆ. ಈ ಮೆಸೇಜ್ಗೆ ಇದು ಅಕ್ನಾಲೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಈ ಕ್ಲೈಂಟ್ ಯಾವುದೋ ಒಂದು ಟಾಪಿಕ್ ಮೇಲೆ ಸಬ್ಸ್ಕ್ರೈಬ್ ಆಗಬೇಕು ಅಂತಂದ್ರೆ ಇಟ್ ವಿಲ್ ಸೆಂಡ್ ಸಬ್ಸ್ಕ್ರೈಬ್, ದೆನ್ ದ ಬ್ರೋಕರ್ ವಿಲ್ ಸೆಂಡ್ ಸಬ್ಸ್ಕ್ರೈಬ್ ಅಕ್ನಾಲೇಜ್ಮೆಂಟ್, ಅದಕ್ಕೆ ಅಕ್ನಾಲೇಜ್ಮೆಂಟ್ ಕಳಿಸುತ್ತೆ. ಈ ಕ್ಲೈಂಟ್ ಯಾವುದೋ ಒಂದು ಮೆಸೇಜ್ ಇದಕ್ಕೆ ಪಬ್ಲಿಷ್ ಮಾಡೋದಿದೆ ಅಂತ ಇಟ್ಕೊಳ್ಳಿ. ಆವಾಗ ಈ ಕ್ಲೈಂಟ್ ಇಟ್ ವಿಲ್ ಸೆಂಡ್ ಪಬ್ಲಿಷ್ ಅನ್ನೋ ಮೆಸೇಜ್ ಬ್ರೋಕರ್ಗೆ ಕಳಿಸುತ್ತೆ. ಬ್ರೋಕರ್ ಅವಾಗ ಏನ್ ಮಾಡುತ್ತೆ ಆ ಮೆಸೇಜ್ಗೆ ಅಕ್ನಾಲೇಜ್ಮೆಂಟ್ ಪಬ್ಲಿಷ್ ಅನ್ನೋದು ಅಕ್ನಾಲೇಜ್ಮೆಂಟ್ ಕಳಿಸುತ್ತೆ. ಸೊ ಈ ತರ ಎವ್ರಿ ಮೆಸೇಜ್ ಹ್ಯಾಸ್ ಎ ಅಕ್ನಾಲೇಜ್ಮೆಂಟ್. ಈ ತರ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡೋದಕ್ಕೆ ಹ್ಯಾಂಡ್ ಶೇಕಿಂಗ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಹ್ಯಾಂಡ್ ಶೇಕಿಂಗ್. ಓಕೆ, ಇದು TCP ಪ್ರೋಟೋಕಾಲ್ ಅಲ್ಲೂ ಕೂಡ ಈ ತರ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅ ಮೆಸೇಜ್ ಫಾರ್ಮ್ಯಾಟ್ಸ್. ಸೊ ನಮಗೆ ಬೇರೆ ಬೇರೆ ತರ ಪ್ಯಾಕೆಟ್ ಟೈಪ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆವಾಗಲೇ ತೋರಿಸಿದೆ ಅಲ್ಲ, ಕನೆಕ್ಟ್, ಇಟ್ ಈಸ್ ಅ ರಿಕ್ವೆಸ್ಟ್ ಫಾರ್ ದಿ ಕನೆಕ್ಷನ್. ಓಕೆ, ಸೊ ಇದು ಕ್ಲೈಂಟ್ ಟು ಸರ್ವರ್ ಆಗಿರುತ್ತೆ. ಕನೆಕ್ಷನ್ ಅಕ್ನಾಲೇಜ್ಮೆಂಟ್ ಇದು ಸರ್ವರ್ ಟು ಕ್ಲೈಂಟ್. ಸೊ ಕನೆಕ್ಷನ್ ಆಗಿದೆ ಅನ್ನೋದಕ್ಕೆ ಒಂದು ಅಕ್ನಾಲೇಜ್ಮೆಂಟ್. ಸೊ ಈ ತರ these are the various packet types which are exchanged between the client and the broker. Okay, connect, if the client want to disconnect me, it will send the message disconnect, like that. For authentication purpose goskara they send AUTH, authentication exchange. So it will be between client to server or server to client. They will authenticate with each other. So ee tara they will exchange the packets between themselves. Okay, this is about the components of the MQTT protocol. So ಹಾಗಿದ್ರೆ ಅದರದ್ದು ಫೀಚರ್ಸ್, ಕೆಲವೊಂದು ಫೀಚರ್ಸ್ ಅನ್ನ ನೋಡೋಣ MQTT ಪ್ರೋಟೋಕಾಲ್. ಸೊ MQTT ಪ್ರೋಟೋಕಾಲ್ ಇದು ಲೈಟ್ ವೇಟ್ ಪ್ರೋಟೋಕಾಲ್. ಈ ಪ್ರೋಟೋಕಾಲ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ IoT ಡಿವೈಸ್ ಅಲ್ಲಿ ಕಮ್ಮಿ ರಿಸೋರ್ಸ್ ಬೇಕು. ಅಂದ್ರೆ ಕಂಪ್ಯೂಟೇಷನ್ ಪವರ್, ಕಮ್ಮಿ ಪವರ್ ಇರುವಂತ ಡಿವೈಸ್ ಇದ್ರು ಸಾಕು. ಲೈಕ್ ನಮ್ದು ಆರ್ಡಿನೋ ಬೋರ್ಡ್ ಅಲ್ಲೂ ಕೂಡ ನಾವು MQTT ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಸ್ಕೇಲೆಬಲ್. ಸ್ಕೇಲೆಬಲ್ ಮೀನ್ಸ್ MQTT ಇಂಪ್ಲಿಮೆಂಟೇಷನ್ ಇದಕ್ಕೆ ಮಿನಿಮಮ್ ಅಮೌಂಟ್ ಆಫ್ ಕೋಡ್ that consumes very little power in operation. So ನಮಗೆ MQTT protocol it requires minimum amount of code. So ಕೋಡ್ ಕಮ್ಮಿ ಇದ್ದಾಗೆ ನಮಗೆ ಪವರ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ. So this is one more feature. And also
ನೀವು ಮಿಲಿಯನ್ಸ್ ಆಫ್ ಡಿವೈಸಸ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು ಯೂಸಿಂಗ್ ದಿ MQTT protocols. Then it is reliable. MQTT protocol is more reliable. ಯಾಕಂದ್ರೆ it offers 3 types of quality of service levels ಅನ್ನ ಇದು ಆಫರ್ ಮಾಡುತ್ತೆ. At most once, at least once, exactly once ಅನ್ನೋದು ಕೆಲವು 3 ತರ ಕ್ವಾಲಿಟಿ ಆಫ್ ಸರ್ವಿಸ್ ಲೆವೆಲ್ಸ್ ಅನ್ನ ಇದು ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಆಫ್ ಸರ್ವಿಸ್ 1 ಇದೆ ಅಂತ ಇತ್ತು. ಸೊ ಇದರಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕ್ಲೈಂಟ್ ಒಂದು ಏನೋ ಮೆಸೇಜ್ ಅನ್ನ ಪಬ್ಲಿಷ್ ಮಾಡುತ್ತೆ. ಪಬ್ಲಿಷ್ ಮಾಡಿಬಿಟ್ಟು ಇಟ್ ವಿಲ್ ವೇಟ್ ಫಾರ್ ಸಮ್ ಟೈಮ್ ಫಾರ್ ದ ಅಕ್ನಾಲೇಜ್ಮೆಂಟ್ ಫ್ರಮ್ ದ ಬ್ರೋಕರ್. ಈ ಬ್ರೋಕರ್ ಇಂದ ಅಕ್ನಾಲೇಜ್ಮೆಂಟ್ ಬಂದಿಲ್ಲ ಆಫ್ಟರ್ ಸಮ್ ಟೈಮ್, ಪ್ರೀ ಡಿಫೈನ್ಡ್ ಟೈಮ್ ಇರುತ್ತೆ, ಬಂದಿಲ್ಲ ಅಂದಾಗ ಮತ್ತೆ ಅದನ್ನ ರೀಪಬ್ಲಿಷ್ ಮಾಡುತ್ತೆ. So it will retry like that until it receives the acknowledgement. So it duplicate message ಅನ್ನ ಪಬ್ಲಿಷ್ ಮಾಡ್ತಾನೆ ಇರುತ್ತೆ acknowledgement ಇದಕ್ಕೆ ಸಿಗೋವರೆಗೂ. So this is quality of service 1. So it is at least once. So at least once ಅಲ್ಲಿ ಆದ್ರೂ ಆ ಮೆಸೇಜ್ ಪಬ್ಲಿಷ್ ಆಗೋ ತರ ಅದು ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೋಮ್ ಆಟೋಮೇಷನ್. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಯೂಸರ್ ಅವ್ರ ಮನೆಯಲ್ಲಿರೋ ಲೈಟ್ ಅನ್ನ ಆಫ್ ಮಾಡಬೇಕು ಅಂತ ಕಮಾಂಡ್ ಕಳಿಸ್ತಾರೆ. ಸೊ ಕಮಾಂಡ್ ಕಳಿಸಿದ್ಮೇಲೆ ಈ ಬ್ರೋಕರ್ ವಿಲ್ ಸಿ ದಟ್ ಕಮಾಂಡ್ ಈಸ್ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್. ಸೊ ಅವ್ರ ಮನೆಯಲ್ಲಿರೋ ಡಿವೈಸ್ಗೆ ಅದು ಕಳಿಸುತ್ತೆ ಟರ್ನ್ ಆಫ್ ದ ಬಲ್ಬ್ ಅಂತ. ಸೊ ಆ ಬಲ್ಬ್ ಟರ್ನ್ ಆಫ್ ಆಗಿರೋ ಅಕ್ನಾಲೇಜ್ಮೆಂಟ್ ಸಿಗೋವರೆಗೂ ಇದು ಆ ಕಮಾಂಡ್ ಅನ್ನ ಕಳಿಸುತ್ತೆ. ಸೊ ಲೈಕ್ ದಟ್ it is used. Then quality of service level 2, it is exactly once, means ಯಾವುದೇ ಒಂದು ಮೆಸೇಜ್ ಅನ್ನು ಓನ್ಲಿ ಒನ್ಸ್ ಅಲ್ಲಿ ಡೆಲಿವರ್ ಆಗುತ್ತೆ. the message is delivered only once. ಸೊ ಈ ತರದ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆನ್ಲೈನ್ ಪೇಮೆಂಟ್ ಅಲ್ಲಿ ಯಾರೋ ಒಬ್ರು ಕಸ್ಟಮರ್ ಆನ್ಲೈನ್ ಅವ್ರ ಅಕೌಂಟ್ ಇಂದ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಮಾಂಡು ಇಟ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಒನ್ಸ್. ಇದು ರಿಪೀಟೆಡ್ ಆಗಿ ಕಮಾಂಡ್ ಎಕ್ಸಿಕ್ಯೂಟ್ ಆದಾಗ ಅವಾಗ ಏನಾಗುತ್ತೆ, ರಿಪೀಟೆಡ್ಲಿ ಅವ್ರ ಅಕೌಂಟ್ ಇಂದ ದುಡ್ಡು ಕಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ನಾಟ್ ಅಲೌಡ್. ಸೊ ಇನ್ ಸಚ್ ಕೇಸಸ್ ಎಕ್ಸಾಕ್ಟ್ಲಿ ಒನ್ಸ್ ಅನ್ನೋ ಕ್ವಾಲಿಟಿ ಆಫ್ ಸರ್ವಿಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಲೈಕ್ ದಿಸ್ 3 ಲೆವೆಲ್ಸ್ ಆಫ್ ಕ್ವಾಲಿಟಿ ಆಫ್ ಸರ್ವಿಸಸ್ MQTT ನಮಗೆ ಆಫರ್ ಮಾಡುತ್ತೆ. So these are the various features of the MQTT protocol. So to use MQTT protocol in fire detection system, ನಾವೇನ್ ಮಾಡ್ಬೇಕಾಗುತ್ತೆ, ಅಲ್ಲಲ್ಲೇ ಸೆನ್ಸಾರ್ ನಮ್ಗೆ ಯಾವ ಲೊಕೇಶನ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಬೇಕು ಆ ಲೊಕೇಶನ್ ಅಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಲ್ಲಿ ಫೈರ್ ಡಿಟೆಕ್ಟರ್ಸ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾವಾಗ ಈ ಸೆನ್ಸಾರ್ಗಳು ಫೈರ್ ಡಿಟೆಕ್ಟರ್ಸ್ ಏನೋ ಫೈರ್ ಡಿಟೆಕ್ಟ್ ಆಗಿದೆ ಅಂತ ಅನ್ನೋದು ಡೇಟಾನ ದೇ ಹ್ಯಾವ್ ಟು ಪಬ್ಲಿಷ್ ಇಟ್ ಇನ್ ಅ ಬ್ರೋಕರ್ ಇಂಡಿಕೇಟಿಂಗ್ ದ ಪ್ರೆಸೆನ್ಸ್ ಆಫ್ ಫೈರ್ ಹತ್ಕೊಂಡಿದೆ ಇಲ್ಲಿ ಅಂತ ದೇ ಹ್ಯಾವ್ ಟು ಪಬ್ಲಿಷ್ ಇನ್ ದ ಬ್ರೋಕರ್. ಆವಾಗ ಸಬ್ಸ್ಕ್ರೈಬರ್ ಯಾವ ತರ ಸಬ್ಸ್ಕ್ರೈಬರ್ಸ್ ಅಂದ್ರೆ ಕಂಟ್ರೋಲ್ ಪ್ಯಾನಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಾನಿಟರಿಂಗ್ ರಿಮೋಟ್ ಮಾನಿಟರಿಂಗ್ ಸ್ಟೇಷನ್ ಆಗಿರ್ಬೋದು. So that will receive that data through the broker and it will take appropriate action. Action ಯಾವ ತರ ಆಗಿರ್ಬೋದು, ಏನೋ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ಟರ್ನ್ ಆನ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಅಲಾರ್ಮ್ ಆಕ್ಟಿವೇಟ್ ಮಾಡೋದಾಗಿರ್ಬೋದು ಅಥವಾ ಅಗ್ನಿಶಾಮಕ ದಳದ ಆಫೀಸ್ಗೆ ಎಮರ್ಜೆನ್ಸಿ ಕಾಲ್ ಮಾಡೋದು, ಈ ತರ ಆಕ್ಷನ್ ಅನ್ನ ಅದು ತಗೊಳುತ್ತೆ. ಸೊ ಓವರ್ ಆಲ್ MQTT ಪ್ರೋಟೋಕಾಲು ನಮಗೆ ಈ ಕ್ವಶನ್ ಅಲ್ಲಿ ಏನು ರಿಮೋಟ್ ಮಾನಿಟರಿಂಗ್ ಬೇಕು, ರಿಮೋಟ್ ಮಾನಿಟರಿಂಗ್ ಆಫ್ ಫೈರ್ ಡಿಟೆಕ್ಷನ್ಗೆ ನಾವು ಇದು ತುಂಬಾ ಸೂಟೇಬಲ್ ಆಗುತ್ತೆ ವಿತ್ ಲೆಸ್ ಬ್ಯಾಂಡ್ವಿಡ್ತ್, ಲೆಸ್ ಮೆಮೊರಿ ಕನ್ಸಂಪ್ಷನ್ and it support large number of devices. Okay, so you have to write the answer for this.